ಅದರಲ್ಲಿ ಅಮೌಂಟ್ ಇತ್ತು, ತುಂಬಾ ಅಮೌಂಟ್ ಇತ್ತು. 2-3 ಕಂಪನೀಸ್ ಹಾಕಿದ್ದು. ಅದು ಫೈನಾನ್ಷಿಯಲ್ ಅಡ್ವೈಸರ್ ಥ್ರೂನೇ ಹಾಕಿದಾಗಿತ್ತು. ಹಿಂದಿನ ಸಾರಿ ಕೇಳಿದಾಗ ಅದು 50,000 ಲಾಸ್ ಅಲ್ಲಿ ಇತ್ತು. ಆದ್ರೆ ಅದನ್ನ ತೆಗ್ದಿಕ್ ಹೋಗ್ಲಿಲ್ಲಾಗಿದೆ. ಬಟ್ ಇವಾಗ ನನ್ಗೆ ಅದು ನಂದು ಸೈಟಿನ ಸಂಬಂಧ ನಾನು ಕೇಳ್ಲಿಕ್ಕೆ ಹೋದಾಗ ಅದು ಆಲ್ರೆಡಿ 50,000 ಪ್ಯಾಚಪ್ ಆಗಿ ಇನ್ನೊಂದ್ ಸ್ವಲ್ಪ ಗ್ರೋತ್ ಆಗಿತ್ತಾ. ಆಮೇಲೆ ಅದನ್ನ ಕಂಗ್ರ್ಯಾಚುಲೇಷನ್ಸ್. ವಾಪಸ್ ಇವಾಗ ಎಷ್ಟು ಕಟ್ಬೇಕಿತ್ತು, ಎಷ್ಟು ಕೊಟ್ರಿ? ಅದು ಭೂಮಿ ಪೂಜೆ ಸ್ಟಾರ್ಟಿಂಗ್ ಈಗ 140 lakh ಅಡ್ಜಸ್ಟ್ಮೆಂಟ್ ಆಯ್ತು ಮ್ಯಾಮ್. Oh my god, 40 lakh! Look at that. That is the power of unlock abundance, money magic. ನೀವು ಹೇಳಿರೋ ಅಫರ್ಮೇಶನ್ ಟೆಕ್ನಿಕ್ ಎಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ, ಒಂದು ಬಿಡ್ತಾ ಇಲ್ಲ. ಇವಾಗ ಫುಲ್ 18 ವರ್ಷ ತರ ಎನರ್ಜಿ ಇದೆ ಮೇಡಮ್, ಚೆನ್ನಾಗಿ ಎನರ್ಜಿ ಇದೆ. So beautiful. Look at that. Congratulations. ಸೊ ಹೀಲಿಂಗ್ ಅಲ್ಲಿ ಏನ್ ಬೇಕಾದ್ರೂ ಮೆರಾಕಲ್ ಆಗುತ್ತೆ. ಕನ್ಸೀವ್ ಪ್ರಾಬ್ಲಮ್ ಅಲ್ಲಿ ಇರೋರು ಹೀಲಿಂಗ್ ನ ತಗೊಳ್ಳಿ. ಅಂಡ್ ಚಕ್ರಾಸ್ ಕೂಡ ವೆರಿ ಇಂಪಾರ್ಟೆಂಟ್. 7 ಚಕ್ರ ಜೊತೆಗೆ ಸೋಲ್ ಬ್ಲೂ ಪ್ರಿಂಟ್. ಆ ಲೆಸನ್ ನ ನೀವು ಕಲ್ತ್ಕೊಂಡ್ರೆ ಆಟೋಮೆಟಿಕಲಿ ಏನೇನು ನಿಮ್ಮ ಚಕ್ರದಲ್ಲಿ ಇರುವಂತ ನೆಗೆಟಿವ್ ಎನರ್ಜಿ ಚಕ್ರಾಸ್ ಅಂಡ್ ಮೇನ್ ಆಗಿ 7 ಚಕ್ರದಲ್ಲಿ ಯಾವ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಆ ಒಂದು ಮೆಥಡ್ ಇದೆ ಚಕ್ರಾಸ್ ಹೀಲಿಂಗ್ ಅಲ್ಲಿ. ಅದರ ಮೂಲಕ ನಿಮ್ಮ 7 ಚಕ್ರದಲ್ಲಿ ಯಾವ್ಯಾವ್ದು ಬ್ಲಾಕ್ ಆಗಿರುತ್ತೆ ಅದನ್ನ ನೀವು ರಿಲೀಸ್ ಮಾಡ್ಬೋದು, ಆ ಚಕ್ರಾಗೆ ಹೀಲ್ ಮಾಡ್ಬೋದು. ಓಕೆ. ಎರಡನೇದು ಅನ್ಲಾಕ್ ಅಬಂಡೆನ್ಸ್ ಮನಿ ಮ್ಯಾಜಿಕ್. ಏನು ಒಂದು ಸಕ್ಸಸ್ ಸ್ಟೋರೀಸ್. ಮನಿ ಒಂದೇ ಅಲ್ಲ, ಜಾಬ್ ಸಿಕ್ಕಿದೆ. ಅಂಡ್ ಮನಿ ಒಂದೇ ಅಲ್ಲ, ಮನೆ ಕಟ್ಕೊಂಡಿರೋದಿದೆ, ಸೈಡ್ ತಗೊಂಡಿರೋದಿದೆ. ಸೊ ನಾಟ್ ಓನ್ಲಿ ಪರ್ಟಿಕ್ಯುಲರ್ ನೀವು ಒಂದಕ್ಕೆ ಅಂತ ಬಂದು ಕೂಡ ಬೇರೆ ಬೇರೆ ಎಲ್ಲವೂ ಆಗುತ್ತೆ ಅಂತ ಒಂದು ಪವರ್ಫುಲ್ ಇರೋವಂಥದ್ದು. ಅಂಡ್ ಹೀಲಿಂಗ್ ಈಸ್ ಎಸ್ಪೆಷಲಿ ತಾಯಿ ಮಕ್ಕಳ ಸಂಬಂಧ ಚೆನ್ನಾಗಾಗತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲ, ನೆಮ್ಮದಿ ಸಿಗತ್ತೆ. ರಿಲೇಶನ್ಶಿಪ್ ಇಶ್ಯೂ ಇದೆ, ಹಸ್ಬೆಂಡ್ ವೈಫು ಚೆನ್ನಾಗಾಗತ್ತೆ. ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಿದೆ, ಪ್ರಪೋಸಲ್ಸ್ ಬರ್ತಿಲ್ಲ, ಮ್ಯಾರೇಜ್ ತಗೊಳ್ಬಹುದು, ಹೀಲಿಂಗ್ ತಗೊಳ್ಬಹುದು. ಅಂಡ್ ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ, ಅಥವಾ ಹಸ್ಬೆಂಡ್ ಇಂದ ಪ್ರೀತಿ ಸಿಗ್ತಾ ಇಲ್ಲ, ಅಥವಾ ಮೇಲೆ ಬ್ರೇಕಪ್ಸ್ ಆಗ್ತಾ ಇದೆ, ಅಥವಾ ನಾನು ತುಂಬಾ ಡಿಪ್ರೆಷನ್ ಇದ್ದೀನಿ ಅನ್ನೋರು ಹೀಲಿಂಗ್ ನ ತಗೊಳ್ಬಹುದು. 3 ತಗೊಳ್ತೀನಿ ಅಂದ್ರೆ ಇಟ್ಸ್ ವೆರಿ ವರ್ತಿ. ನಿಮಗೆ ಟೋಟಲಿ 3ರಿಂದ 9,993 ಏನೋ ಆಗುತ್ತೆ, 10,000 ಒಳಗೆ. ಬಟ್ ಯು ವಿಲ್ ಗೆಟ್ ಮಿರಾಕಲಸ್ ರಿಸಲ್ಟ್. ನಮ್ಮ ಮುಂದೆ ಹೇಳಿದ್ರು ರೈಸಿಂಗ್ ಸ್ಟಾರ್ ಕೀರ್ತಿ, ಅವರ ಹೆಸರಲ್ಲೇ ಇದೆ ರೈಸಿಂಗ್ ಸ್ಟಾರ್ ಅಂತ. ದಟ್ ಈಸ್ ದ ಪವರ್. 40 lakh ಅಟ್ರಾಕ್ಟ್ ಮಾಡಿದ್ದಾರೆ. ಇಲ್ಲ ನಾನು 10,000 ಏನಕ್ಕಪ್ಪ ಕಟ್ಟಬೇಕು ಅಂತ ಅವ್ರ ಹಿಂದೆ ಮುಂದೆ ನೋಡಿದ್ರೆ ಇವತ್ತು ಅವ್ರ ಲೈಫಲ್ಲಿ ಅದೇ ಸ್ಟಕ್ ಎನರ್ಜಿ ಇರ್ತಿತ್ತು, ಅಲ್ಲಿಂದ ಮೂವ್ ಆನ್ ಆಗ್ತಾ ಇರ್ಲಿಲ್ಲ. ಸೊ ಯಾವಾಗ ನೀವು ಆಕ್ಷನ್ ಸ್ಟೆಪ್ ಅಲ್ಲಿ ಇರ್ತೀರಾ, ಯೂನಿವರ್ಸ್ ವಿಲ್ ಗಿವ್ ಒಂದೇ ಸರಿ ಯೂನಿವರ್ಸ್ ಆಪರ್ಚುನಿಟಿ ಕೊಡೋದು. ನೀವು ಒಂದ್ಸರಿ ಡೋರ್ ಕ್ಲೋಸ್ ಮಾಡ್ಕೊಂಡ್ರಿ ಅಂದ್ರೆ ನೆವರ್ ಯು ವಿಲ್ ಗೆಟ್. ಅಂಡ್ ಇವತ್ತು ಸ್ಪೆಷಲ್ ಡಿಸ್ಕೌಂಟ್ ಇದೆ ರಿಪೀಟರ್ಸ್ಗೆ ಮಾತ್ರ. ಅಂಡ್ ಇದು ನಿಮಗೆ 18ನೇ ತಾರೀಕು ತನಕ ಓಪನ್ ಇರುತ್ತೆ. ಸೊ 19ನೇ ತಾರೀಕಿಂದ ನಿಮಗೆ ಆಕ್ಸೆಸ್ ರೆಕಾರ್ಡಿಂಗ್ ಸಿಗುತ್ತೆ. ಓಕೆ. ಸೊ 21 days ಇರುತ್ತೆ, ವಿತ್ ಇನ್ಕ್ಲೂಡ್ ಸಂಡೇ ಕೂಡ ಆಡ್ ಆನ್ ಆಗುತ್ತೆ. ಸೊ ಆಕ್ಸೆಸ್ ರೆಕಾರ್ಡು ನೀವು ಕೇಳ್ಬೋದು, ಯಾವಾಗ ಬೇಕಾದ್ರೂ ಫ್ರೀ ಟೈಮ್ ಅಲ್ಲಿ ಕೇಳ್ಬೋದು. ನಾಟ್ ಓನ್ಲಿ ದ ಕ್ಲಾಸ್ ಇಂಥ ಟೈಮ್ಗೆ ಜಾಯಿನ್ ಆಗ್ಬೇಕು, ಹೀಗೆ ಇರ್ಬೇಕು ಅನ್ನೋದಿಲ್ಲ. ಸೊ ಯಾವಾಗ ಬೇಕಾದ್ರೂ ಕೇಳ್ಬೋದು. ಬಟ್ ಫಸ್ಟ್ ಇಂದ ಕೇಳಿ, ಇಂಟ್ರೊಡಕ್ಷನ್ ಇಂದ ಕೇಳಿದಾಗ ನಿಮಗೆ ಬೇಸ್ಮೆಂಟ್ ಏನು ಅಂತ ಅರ್ಥ ಆಗತ್ತೆ. ಬೇಸ್ಮೆಂಟ್ ಗೊತ್ತಾಗಿಲ್ಲ ಅಂದ್ರೆ ನೀವು ಮನೆ ಕಟ್ಟಕ್ ಸಾಧ್ಯನೇ ಇಲ್ಲ. ಬೇಸ್ಮೆಂಟ್ ಇಲ್ಲ ಅಂದ್ರೆ, ಅಡಿಪಾಯನೇ ಇಲ್ಲ ಅಂದ್ರೆ. ಸೊ ಅಡಿಪಾಯ ಗಟ್ಟಿ ಇತ್ತು ಅಂದ್ರೆ ನೀವೇನ್ ಬೇಕಾದ್ರೂ ಮಿರಾಕಲ್ಸ್ ನೋಡ್ತೀರಾ. ಸೊ 18th ತನಕ ನ್ಯೂ ಪೀಪಲ್ಸ್ ಯಾರ್ಯಾರು ತಗೊಳ್ಬೇಕು ಅಂತ ಇದ್ದೀರಾ, ದಿಸ್ ಇಸ್ ದ ರೈಟ್ ಟೈಮ್. ಮದರ್ಸ್ ಡೇ ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ್ದು ಬೇಕು ನಿಮ್ಮ ಪ್ರಾಬ್ಲಮ್ಗೆ ರಿಲೇಟೆಡ್, ಇಲ್ಲ 3 ತಗೊಳ್ತೀನಿ ಅಂದ್ರೆ ಖಂಡಿತ ತಗೊಳ್ಬಹುದು. ಮತ್ತೊಮ್ಮೆ ಇದು ರಿಪೀಟ್, ನಾನು ಆಕ್ಸೆಸ್ ನ ಕೊಡೋದಿಲ್ಲ, ಓನ್ಲಿ 21 days ಇರುತ್ತೆ. ಓಕೆ. ಸೊ ಯಾರ್ಯಾರಿಗೆ ಬೇಕು 9945521233 ನಮ್ಮ ಟೀಮ್ ಮೆಂಬರ್ಸ್. ಗೊತ್ತಿಲ್ಲದವರು ಬರ್ಕೊಳ್ಳಿ, 9945521233 ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನ ಕಳಿಸ್ತಾರೆ. ಆ ಲಿಂಕ್ ಮೂಲಕ ನೀವು ಜಾಯಿನ್ ಆಗ್ಬೋದು. ಎಸ್, ನೇತ್ರಾವತಿ ಅನ್ಮ್ಯೂಟ್. ಸಾರಿ. ಥ್ಯಾಂಕ್ ಯು, ಐ ಲವ್ ಯು. ಎಸ್ ಅಮ್ಮ. ಮ್ಯಾಮ್ ಅದು ತಲೆನೋವಿತ್ತು, ನನಗೆ ಸಣ್ಣದಾಗೆ ತಲೆನೋವಿತ್ತು. ಮೈಲ್ಡ್ ಆಗಿ ಟಚ್ ಕೊಡೋದ್ರಿಂದ, ನೀವು EFT ಮಾಡ್ಸೋದ್ರಿಂದ ಅದು ಕಡಿಮೆ ಆಯ್ತು ನನಗೆ. ಬ್ಯೂಟಿಫುಲ್. ಯಾವಾಗಿಂದ ತಲೆನೋವಿತ್ತು? ಈ ಸಂಜೆಯಿಂದ. ಮ್ಯಾಮ್ ಇದು ಇನ್ನೊಂದ್ ಚಂಡ್ ಈ ತರ ಉದ್ದ ಇದೆ, ಕೂರಕ್ ಬರಲ್ಲ, ಇದಕ್ಕೆ ನಡೆಯುತ್ತಮ್ಮ? ನಡೆಯುತ್ತಮ್ಮ, ತೊಂದ್ರೆ ಇಲ್ಲ. ನಿಮಗೆ ಕಂಫರ್ಟ್ ಇದೆಯಾ?
ನಿಮಗ್ ಖುಷಿ ಹಾ ಇದೆಯಾ ಅಕ್ಕ. ಇನ್ನರ್ ಚೈಲ್ಡ್ ಅಷ್ಟ್ ಸಾಕು. ಕೂಡಕ್ ಬರಲ್ಲ ನಿಲ್ಲಕ್ ಬರಲ್ಲ ಪ್ರಾಬ್ಲಮ್ ಇಲ್ಲ, ನಿಮಗ್ ಕಂಫರ್ಟ್ ಇದ್ರೆ ಸಾಕು. ದಟ್ಸ್ ಇಟ್. ಓಕೆನಾ? ಗಾಡ್ ಬ್ಲೆಸ್ ಯು. ಖುಷಿ ಆಯ್ತು. ಓಕೆ, ಬಿಂದು ನಾಗೇಶ್. ಎಸ್ ಅಮ್ಮ. ಮ್ಯಾಮ್ ಇನ್ನೊಂದು ಹೇಳ್ಬೇಕಂದ್ರೆ ಮೊನ್ನೆ ನಾನು ನಿಮ್ಮ ಕ್ಲಾಸಲ್ಲಿ ಹತ್ತೆ ನನ್ನ ಮನೆಯವರು ಬರಲ್ಲ ಬರ್ಡೇಗೆ ಅಂತ ಹೇಳಿದೆ. ಆದ್ರೆ ನೆಕ್ಸ್ಟ್ ಅಲ್ಲೇ ಅವ್ರು ಫೋನ್ ಮಾಡಿ ಮೆಸೇಜ್ ಹಾಕಿದ್ರು, ಇಲ್ಲ ನಾನು ಥರ್ಡಿಗೆ ಮತ್ತೆ ರಜೆ ತಗೊಂಡಿದ್ದೇನೆ ಬರ್ತೀನಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಸೂಪರ್ ಸೂಪರ್. ನೋಡಿದ್ರಾ? ಅದೇ That is ಮೇನ್ the best. ಹೇಳ್ಬೇಕು ಮಾಡಿ ಬರ್ತೋಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. Thank you. ಹೀಗೆ ಖುಷಿಯಾಗಿರಿ ಗಂಡ ಹೆಂಡತಿ. ಥ್ಯಾಂಕ್ ಯು ಎಲ್ಲ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೇಖಾ ಅಶೋಕ್, ಅನ್ಮ್ಯೂಟ್. Please forgive me. Thank you. I love you, ma'am. ನನ್ಗೆ Please forgive me. Thank you. I love you. ಎಸ್ ಅಮ್ಮ. ನನ್ಗೆ ಈ ಮಧ್ಯ ಬೆನ್ನಲ್ಲಿ ಒಂಥರ ಹಿಡ್ಕೊಂಡಿರೋ ತರ ಆಗಿತ್ತು, ನೋವಿತ್ತು. ಇಲ್ಲಿ ಆಕ್ಚುಲಿ ಕೂರಕ್ ಕೂಡ ಕಷ್ಟ ಆಗ್ತಾ ಇತ್ತು ನನ್ಗೆ. ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಿಲ್ಲ ಮಾಡ್ತಾ ನಂಗೆ ಅದ್ ನೋವು ನನ್ಗೆ ಗೊತ್ತಿಲ್ಲ ಹೋಗಿದೆ. ದಟ್ ಈಸ್ ಯುವರ್ ಇನ್ನರ್ ಚೈಲ್ಡ್ ಪೇನ್. ಇನ್ನರ್ ಚೈಲ್ಡ್ ನ ಹೀಲ್ ಮಾಡಿದ್ರೆ ಸಾಕು, ಯಾವ ಮೆಡಿಸಿನ್ ಬೇಡ. ಯಾವಾಗಿಂದ ಇತ್ತು ನಿಮ್ಗೆ ಆ ಬ್ಯಾಕ್ ಪೇನ್? ಬ್ಯಾಕ್ ಪೈನ್ ಮೀನ್ಸ್ ಅವಾಗ ಬರ್ತಿತ್ತು ಮ್ಯಾಮ್, ಇರ್ಲಿಲ್ಲ ತುಂಬಾ ದಿನದಿಂದ. ಈಗ ಮಧ್ಯಾಹ್ನದ ಮೇಲೆ ಶುರುವಾಗಿತ್ತು. ಅದ್ ಪಾಯಿಂಟ್ ಅಲ್ಲಿ ಒಂಥರ ಏನೋ ಹಿಡ್ಕೊಂಡಿರೋ ತರ ಫೀಲ್ ಆಗ್ತಾ ಇತ್ತು. ಕುತ್ಕೊಳ್ಳಕ್ ಕೂಡ ಆಗ್ತಿರ್ಲಿಲ್ಲ ನನ್ಗೆ, ಬಗ್ಗಕ್ಕೂ ಆಗ್ತಿರ್ಲಿಲ್ಲ. ಈ ಕ್ಲಾಸಿಗೆ ಕೂರಕ್ ಕೂಡ ಕಷ್ಟ ಆಗ್ತಾ ಇತ್ತು. ಬಟ್ ಇದನ್ ಮಾಡಿದ ತಕ್ಷಣ ನಂಗೆ ಗೊತ್ತೇ ಆಗಿಲ್ಲ ಅದು ಯಾವಾಗ ಹೋಗಿದೆ ಅಂತ. ಒಟ್ಟು ನೋವ್ತಾ ಇಲ್ಲ ಈಗ. ಸೂಪರ್ ಸೂಪರ್. ಸೊ ಹೆಲ್ತ್ ಕೂಡ ಮಿರಾಕಲ್ ಆಗತ್ತೆ. ಏನ್ ಬೇಕಾದ್ರೂ ಮಿರಾಕಲ್ ಆಗತ್ತೆ, ಬಟ್ ಡೈಲಿ ಮಾಡಿ ಇನ್ನರ್ ಚೈಲ್ಡ್. ಓಕೆ. ಮಂಡೆ ತುಂಬಾ ಇದು ನನ್ ಹಸ್ಬೆಂಡ್ ಟ್ರೇಡಿಂಗ್ ಮಾಡೋದ್ರಲ್ಲಿ ಅದು ತುಂಬಾನೇ ಹೋಗ್ಬಿಟ್ಟಿದ್ರು. ಅವ್ರ ಹತ್ರ ₹1 ದುಡ್ಡಿರ್ಲಿಲ್ಲ. ಜಸ್ಟ್ 3-4 ಸಾವಿರ ಇತ್ತು. ಅದನ್ನ ಇವತ್ತು ಹಾಕಿ ಅವರಿಗೆ ಒಂದ್ ಒಳ್ಳೆ ಅಮೌಂಟ್ ಬಂದಿದೆ ಮೇಡಮ್. ವಾವ್, ಇನ್ವೆಸ್ಟ್ ಕಂಗ್ರಾಚುಲೇಷನ್. ಮಾಡಿ 50,000 ವರ್ಗೂ ಬಂದಿದೆ. ಲುಕ್ ಅದು ಅಟ್ ಇನ್ನೂ ದಟ್. ಸೂಪರ್. ಇನ್ಕ್ರೀಸ್ ಆಗ್ತಿತ್ತು, ಬಟ್ ನಾನೇನೆ ಹೋಲ್ಡ್ ಮಾಡಿ ಸಾಕು ಅಂತ ಹೇಳ್ದೆ. ಒಂದ್ ಒಳ್ಳೆ ಅಮೌಂಟ್ ಬಂದಿದೆ ಮೇಡಮ್. ನಿಜವಾಗ್ಲೂ ಅವ್ರಿಗೆ ತುಂಬಾನೇ ಟೆನ್ಷನ್ ಅಲ್ಲಿ ಇದ್ರು. ನನ್ಗೂ ಆಗಿತ್ತು ಆಕ್ಚುಲಿ, ಬಟ್ ಇವತ್ತು ತುಂಬಾ ಖುಷಿ ಆಯ್ತು. ಆಮೇಲೆ ಬ್ಯಾಂಕ್ ಅಲ್ಲಿ ಹೋದ್ರೆ ಅಲ್ಲೂನು ಅಮೌಂಟ್ ಸ್ಟ್ರಕ್ ಆಗಿತ್ತು, ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಾನ್ ಮೊದ್ಲೇ ಇಲ್ಲಿ ಏನ್ ಮಾಡೋದು ಅಂತ ಅವ್ರು ಕೇಳುವಾಗ ನಾ ಹೇಳಿದ್ದೆ, ಯೂನಿವರ್ಸ್ ಎಲ್ಲದೂ ಕೊಡತ್ತೆ, ಹೆಂಗಾದ್ರೂ ನಮ್ಗೆ ಅದ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಬಿಡಿ ಅನ್ಕೊಂಡೆ. ಅದಾಯ್ತು ಮ್ಯಾಮ್. ಒಂದು ಆನ್ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮ್ಯಾಮ್, ಬಿಸ್ನೆಸ್ ಜಾಬ್. ಬಟ್ ಸುಮಾರು ದಿವಸದಿಂದ ಅದ್ರಲ್ಲಿ ತೊಂದರೆ ಆಗ್ತಿತ್ತು. ಇವಾಗ ಒಂದ್ ವಾರದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತೆ. ಅವ್ರು ನನ್ಗೆ ಹೇಳಿರ್ಲಿಲ್ಲ, ಒಂದ್ ವಾರ ಹೋಗ್ಲಿ ಆಮೇಲೆ ಹೇಳೋಣ ಅಂತ. ನಿನ್ನೆ ಹೇಳಿದ್ರು ನಂಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ನಿಮ್ ಮೇಡಮ್ಗೆ ಹೇಳು, ಸಕ್ಸಸ್ ಸ್ಟೋರಿ ಶೇರ್ ಮಾಡು ಅಂತ ಹೇಳಿದ್ರು ಮ್ಯಾಮ್. ಥ್ಯಾಂಕ್ ಯು. ಲುಕ್ ಅಟ್ ದಟ್. ಗಾಡ್ ಬ್ಲೆಸ್ ಯು. ಏನ್ ಬಿಸ್ನೆಸ್ ಮಾಡ್ತಾರಾ? ಅವ್ರು ಆನ್ಲೈನ್ ಇದ್ ಮಾಡ್ತಾರೆ ಮ್ಯಾಮ್, ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ. ನಾನ್ ಲ್ಯಾಬ್ ಟೆಕ್ನಿಷಿಯನ್ ಆಕ್ಚುಲಿ, ಡೆಂಟಲ್ ಲ್ಯಾಬ್ ಟೆಕ್ನಿಷಿಯನ್. ಓ ಹೌದಾ? ಓಕೆ ಓಕೆ. ಯಾವ ಊರು ನಿಮ್ದು? ಮ್ಯಾಮ್ ನಮ್ದು ಹಾಸನ. ಹಾಸನ. ಓ, ಕಂಗ್ರ್ಯಾಚುಲೇಷನ್. ನಿಮ್ಮ ಹಸ್ಬೆಂಡ್ಗೆ ಹೇಳಿ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್. ಇಲ್ಲೇ ಇದಾರೆ, ಹೇಳ್ತೀನಿ. ಥ್ಯಾಂಕ್ ಯು. ಲಾಟ್ ಆಫ್ ಬ್ಲೆಸ್ಸಿಂಗ್ಸ್. ಗಾಡ್ ಬ್ಲೆಸ್. ಎಸ್. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು ಮ್ಯಾಮ್. ಎಸ್ ಅಮ್ಮ, ಹೇಳಿ. ಮೇಡಮ್ ನಂಗೆ ತುಂಬಾ ತಲೆನೋವಿತ್ತು. ಓಕೆ. ಇವಾಗ ಸ್ವಲ್ಪ ರಿಲೀಸ್ ಆಗಿದೆ. ಸೂಪರ್. ಫಸ್ಟ್ ಟೈಮ್ ಅಲ್ವಾ ಮಾತಾಡ್ತಿರೋದು ನೀವು? ನೋಡೇ ಇರ್ಲಿಲ್ಲ ನಾನು. ರೇಗ್ತಿದ್ದೆ ಜಾಸ್ತಿ, ಸಿಟ್ಟು ಕೋಪ ಜಾಸ್ತಿ ಬರೋದು. ಓಕೆ. ಸ್ವಲ್ಪ ಮಾಡ್ಕೊಂಡಿದೀನಿ ಮ್ಯಾಮ್ ಇವಾಗ. ಸೂಪರ್ ಸೂಪರ್. ಮನೆಯವ್ರು ಫುಲ್ ಖುಷಿ ಅಲ್ವಾ? ಖುಷಿನಾ ಯುವರಾಜ್? ಇದೀರಾ? ಓಕೆ ಓಕೆ ಓಕೆ. ಯಾ, ಬ್ಯೂಟಿಫುಲ್ ಬ್ಯೂಟಿಫುಲ್. ಲವ್ ಯು ಮಾ. ಗಾಡ್ ಬ್ಲೆಸ್ ಯು. ಹೀಗೆ ಇರಿ, ಹ್ಯಾಪಿ ಕಪಲ್ಸ್. ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಚೆನ್ನಾಗಿದ್ದೀರಾ ಮೇಡಮ್? ಸೂಪರ್. ನಮ್ಮ ಮಗಳು ಚೆನ್ನಾಗಿ ಬರ್ದಿದ್ದಾಳೆ ಮೇಡಮ್, ಎಕ್ಸಾಮ್ ಎಲ್ಲ ಟಾಪ್ ಅಲ್ಲಿ ಬರ್ತಿದ್ದೆ ಅಂತ ಹೇಳಿದಾಳೆ ಮೇಡಮ್. ವಾವ್, ಕಂಗ್ರ್ಯಾಚುಲೇಷನ್ಸ್. ಎಲ್ಲಿ ಇದ್ದಿದ್ದು ಅಲ್ವಾ? ಬ್ಯೂಟಿಫುಲ್. ನನ್ಗೆ ಇವಾಗ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಮೇಡಮ್, ನನಗೆ ಮುಂಚೆ ತುಂಬಾ ಕಾಲ್ ನೋವಿತ್ತೆಲ್ಲ. ನಾ ಜರ್ನಿ ಹೋಗ್ಬೇಕಂದ್ರೆ ನನಗೆ ಫುಲ್ ನೀವ್ ಹೇಳಿರೋ ಅಫರ್ಮೇಶನ್ ಟೆಕ್ನಿಕ್ ಎಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ, ಒಂದು ಬಿಡ್ತಾ ಇಲ್ಲ. ಇವಾಗ ಫುಲ್ 18 ವರ್ಷ ಹುಡುಗಿ ತರ ಎನರ್ಜಿ ಇದೆ ಮೇಡಮ್, ಚೆನ್ನಾಗಿ ಎನರ್ಜಿ ಇದೆ. So beautiful. Look at that. Congratulations. ನಿಮ್ ಕ್ಲಾಸ್ ಕೇಳ್ದಾಗಿನಿಂದ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. God bless ನೀವು you. ಹೆಂಗಂದ್ರ ಮೇಡಮ್, ಹೆತ್ತ ತಾಯಿ ನಮಗ್ ಜನ್ಮ ಕೊಟ್ಟವಳಾದ್ರ ಹೊತ್ತ ತಾಯಿ ಭೂಮಿ ತಾಯಿ ರೀ. ನೀವು ಸಾಕಷ್ಟು ಜನರಿಗೆ ದಾರಿಯನ್ನು, ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ದಾರಿಯನ್ನು ತೋರಿಸುವಂತಹ ಮಹಾ ದಾರಿ ದೀಪ ಮಹಿಳೆ
ಅಂತ ಹೇಳಕ್ ಇಷ್ಟಪಡ್ತೀನಿ ರೀ ಮೇಡಮ್. ನಿಮ್ಮಿಂದ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಸಾಕಷ್ಟು ಕೋಪ ಇತ್ತು ಮೇಡಮ್, ಅದೆಲ್ಲ ನಾನು ಈಗ ಕಂಟ್ರೋಲ್ ಮಾಡ್ಕೊಂಡ ಇದ್ದೀನಿ. ನಿಜವಾಗ್ಲೂ ನನ್ನ ಪಾಲಿನ ದೇವರು ತರ ಮೇಡಮ್ ನೀವು. ನಿಮಗೆ ಕೋಟಿ ಕೋಟಿ ನಮನಗಳು ಮೇಡಮ್ ನನ್ನ ಕಡೆಯಿಂದ. ಈಗ ಆಗಿದ್ದು ನನಗೆ ಅಂದ್ರೆ ತುಂಬಾ ಇದಾ ಮಾಡ್ತಾ ಇದ್ದಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಈಚೆ ಬರ್ತಾ ಇತ್ತು ತುಂಬಾ. ಅದೆಲ್ಲ ಒಂಥರ ಕ್ಯೂರ್ ಆದಂಗ ಆಗ್ತಾ ಇತ್ತು. ಮತ್ತೆ ತುಂಬಾ ತಲೆನೋವು ಆಗಿತ್ತು ತುಂಬಾ, ಅದೆಲ್ಲ ರಿಲೀಸ್ ಆಯ್ತು ಇವತ್ತಾಗಿದ್ದು. ಮತ್ತೆ ನನ್ಗೆ ಇನ್ನೊಂದು ಮೇಯ್ನು ತುಂಬಾ ಬ್ಯಾಕ್ ಪೇನ್ ಆಗಿತ್ತು. ಹಾಸ್ಪಿಟಲ್ ಅಲ್ಲಿ ಹೋಗಿ ತೋರಿಸಿ ಸ್ಕ್ಯಾನ್ ಮಾಡ್ಸಿದ್ಕೆ ಡಿಸ್ಕ್ L5 ಬಲ್ಜ್ ಆಗಿದೆ ಅಂತ ಹೇಳಿದ್ರು. ನಿಮ್ದು ಕ್ಲಾಸಿಕ್ ಶುರು ಆಯ್ತಲ್ಲ ಅವತ್ಲಿಂದ ಅದನ್ನೆಲ್ಲ ನೀವ್ ಹೇಳಿದ್ದೆಲ್ಲ ಮಾಡ್ತಾ ಇದ್ದೆ. ಆದ್ಮೇಲೆ ಬ್ಯಾಕ್ ಪೇನ್ 95% ಕ್ಯೂರ್ ಆಗಿದೆ ಮ್ಯಾಮ್. ವಾವ್, ಲುಕ್ ಅಟ್ ದಟ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ನನಗೆ ಕೂರಕ್ಕೂ ಆಗ್ತಾ ಇರ್ಲಿಲ್ಲ, ಆ ತರ ಆಗ್ಬಿಟ್ಟಿತ್ತು ಫುಲ್ಲು. ಕಾಲೆಲ್ಲ ಊತ ಬಂದು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ, ಅಡಿಗೆ ಕೂಡ ಮಾಡಕ್ ಆಗ್ತಾ ಇಲ್ಲ, ನಿಂತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ, ಮತ್ ಕೂರಕ್ಕೂ ಆಗ್ತಾ ಇರ್ಲಿಲ್ಲ. ಕೂತಿದ್ದೀರಾ ಅಲ್ವಾ ಹಾ, ಅದೇ ಕ್ಲಾಸಿಗೆ ಸೇರಿ ಒಂದು 10 ಡೇಸ್, 15 ಡೇಸ್ ಆಯ್ತಲ್ವಾ. 10 ಡೇಸ್ಗೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು. ಸೊ ಈಗ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ ಮ್ಯಾಮ್. 95% ಕ್ಯೂರ್ ಆಗಿದೆ, ಅಷ್ಟು ಪೇನ್ ಬರ್ತಾ ಇಲ್ಲ. ಥ್ಯಾಂಕ್ ಯು ಮ್ಯಾಮ್, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಮೇಡಮ್, ನಿಮ್ ಕ್ಲಾಸಿಗೆ ಸೇರಿದ್ಮೇಲೆ ಫಸ್ಟ್ ನನಗೆ ಇನ್ನೂವರೆಗೂ ತಲೆನೋವು ಬಂದಿಲ್ಲ. ಫಸ್ಟ್ ನಾನು ಯಾವತ್ತಿಗೂ ನಾನು ಬರೀ ಮಾತಾಡ್ತಿದ್ರೆ ತಲೆನೋವು ಬಂದ್ಬಿಟ್ಟಿತ್ತು. ಜೋರ ಮಾತಾಡಿದ್ರು ಟೆನ್ಷನ್ ಮಾಡ್ಕೊಂಡು ಇಮ್ಮಿಡಿಯೇಟ್ಲಿ ಟೆನ್ಷನ್ ಆದ್ರೆ ತಲೆನೋವು ಬರುತ್ತೆ. ಇನ್ನೂವರೆಗೂ ನಾ ಅಬ್ಸರ್ವ್ ಮಾಡಿದ್ದೀನಿ, ತಲೆನೋವು ಮೇನ್ ಇಂಪಾರ್ಟೆಂಟೇ ತಲೆನೋವು ಬರ್ತಾ ಇಲ್ಲ. ಆಮೇಲೆ ಇವತ್ ಮಾಡಿದ್ದನ್ನ ನಾನು ಅದು ಫೀಲ್ ಮಾಡ್ಕೊಂಡೆ. ಅದೊಂಥರ ಬಾಡಿಯಲ್ಲಿ ಕೂಲ್ ತರ, ನನಗೆ ಗೊತ್ತಿಲ್ಲಾರ್ದೆ ನನ್ ಕಣ್ಣೆಲ್ಲ ನೀರ್ ತುಂಬ್ಕೊಂಡಿದ್ದು. ನಾ ಏನ್ ಅನ್ಕೊಂಡಿದ್ದು ನನಗೆ ಗೊತ್ತಿಲ್ಲ, ಬಟ್ ನೀರ್ ತುಂಬ್ಕೊಂಡಿದ್ದು. ಆಕ್ಚುಲಿ ಅದು ಲೆಟರ್ ಬರ್ದೆ, ಆಮೇಲೆ ಇವತ್ತು ಅದು ಒಂದು ವೇ ಸಿಕ್ತು ನನ್ಗೆ. ಇಷ್ಟು ದಿನ ನಂದು ಟ್ರೇಡಿಂಗ್ ಅಲ್ಲಿ ಇದ್ದದ್ದು ಅದರಲ್ಲಿ ಅಮೌಂಟ್ ಇತ್ತು, ತುಂಬಾ ಅಮೌಂಟ್ ಇತ್ತು. 2-3 ಕಂಪನೀಸ್ ಹಾಕಿದ್ದು. ಅದು ಫೈನಾನ್ಷಿಯಲ್ ಅಡ್ವೈಸರ್ ಥ್ರೂನೇ ಹಾಕಿದಾಗಿತ್ತು. ಹಿಂದಿನ ಸಾರಿ ಕೇಳಿದಾಗ ಅದು 50,000 ಲಾಸ್ ಅಲ್ಲಿ ಇತ್ತು. ಆದ್ರೆ ಅದನ್ನ ತೆಗ್ದಿಕ್ ಹೋಗ್ಲಿಲ್ಲಾಗಿದೆ. ಬಟ್ ಇವಾಗ ನನ್ಗೆ ಅದು ನಂದು ಸೈಟಿನ ಸಂಬಂಧ ನಾನು ಕೇಳಿಕ್ ಹೋದಾಗ ಅದು ಆಲ್ರೆಡಿ 50,000 ಪ್ಯಾಚಪ್ ಆಗಿ ಇನ್ನೊಂದ್ ಸ್ವಲ್ಪ ಗ್ರೋತ್ ಆಗಿತ್ತಾ. ಆಮೇಲೆ ಅದನ್ನ ಕಂಗ್ರ್ಯಾಚುಲೇಷನ್ಸ್. ವಾಪಸ್ ಇವಾಗ ಅದನ್ನ ವಾಪಸ್ ತಗೊಳ್ಳಿಕ್ಕೋಸ್ಕರ ಇವತ್ತು ಅಪ್ರೂವಲ್ ಕೊಟ್ಟಿದ್ದೇನೆ. ಇನ್ನೊಂದು 2 days ಅಲ್ಲಿ ಬರುತ್ತೆ, 2 lakh ಅಮೌಂಟ್ ಬರುತ್ತೆ. 2 lakh, ಕಂಗ್ರ್ಯಾಚುಲೇಷನ್ಸ್. 50,000 to 2 lakh. ಆಯುರ್ವೇದ ಅಂತಾರಲ್ಲ ಹಂಗೆ. ಮೆಡಿಸನ್ ಯೂಸ್ ಮಾಡ್ತಿಲ್ಲ ಮೇಡಮ್, ನಾವು ಮೆಡಿಸನ್ ಯೂಸ್ ಮಾಡೋದಿಲ್ಲ. ಸುಮಾರು ವರ್ಷ ಆಯ್ತು ಹಾಗೆ ಮಾಡೋದು ಮೇಡಮ್. ವೆರಿ ಗುಡ್. ತೀರಾ ಆಗ್ಲಿಂದ ಮಾತ್ರ ಎಲ್ಲೋ ಅಪರೂಪ ಹಾಸ್ಪಿಟ್ಲಿಗೂ ಹೋಗಿಲ್ಲ ಮೇಡಮ್ ನಾವು. ಥ್ಯಾಂಕ್ ಯು ಮೇಡಮ್. ನನಗೆ ಮಂಡಿ ನೋವು ತುಂಬಾ ಮ್ಯಾಮ್. ಒಂದಿನನು ನಾನು ಮಡ್ಚ್ಕೊಂಡು ಕುತ್ಕೊಳ್ಳೋದೇ ಇಲ್ಲ. ಟೆಂಪಲ್ಗೆ ಹೋದ್ರೂ ಒಂದ್ ಕಾಲ್ ಮೇಲ್ ಮಾಡ್ಕೊಂಡು ಸ್ವಲ್ಪ ಹಿಂಗ್ ಮಾಡ್ಕೊಂಡು ಕೂತ್ಕೊಂಡೇ ಬರೋದು. ಇವತ್ತು ಈಗ ನೀವು ಕ್ಲಾಸಸ್ ಅಲ್ಲಿ ಒಂಥರ ಆರಾಮ್ಸೆ ಕುತ್ಕೊಳ್ತಾ ಇದೀನಿ. ಕೆಳಗಡೆ ಹೋಗಿ ಮಡ್ಚಿ ಕುತ್ಕೊಂಡ್ ಬಂದೆ ಈ ಕ್ಲಾಸಸ್ ಅಲ್ಲಿ. ಇದು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ತುಂಬಾ ಮಂಡಿ ಯಾವತ್ತು ನಾನು ಅಂದ್ರೆ ಒಂದು PUC ಇಂದನು ಕಾಲ್ ಮಡ್ಚೋದೇ ಇಲ್ಲ ಮ್ಯಾಮ್. ಒಂದ್ ಕಾಲು ಚಾಚ್ಕೊಂಡೇ ಕುತ್ಕೊತೀನಿ. ಊಟ ಮಾಡುವಾಗ ಕೆಳಗಡೆ ಕುತ್ಕೊಂಡಾಗ ಕಾಲು ಉದ್ದ ಮಾಡ್ಕೊಂಡೇ ಕುತ್ಕೊಳ್ಳೋದು. ಈಗ ತುಂಬಾ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡು ಕುತ್ಕೊಂಡೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಖುಷಿ ಅಂದ್ರೆ ಇದನ್ನೇ ಆಗ್ತಾ ಇಲ್ಲ, ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ಸ್ಮೈಲಿಂಗ್, ಒಂದ್ ಚಾಮ್ನೆಸ್. ಈ ಪ್ರೋಗ್ರಾಮಿಗೆ ಈ ಕ್ಲಾಸಿಗೆ ಕುತ್ಕೋಬೇಕಾದ್ರೆ ಹೆಂಗಪ್ಪ ಕುತ್ಕೊಳ್ಳೋದು, ಏನ್ ಮಾಡ್ಲಿ ಅಂತ ಹಿಂದೆ ಒಂದ್ ದಿನ ಬಿಟ್ಕೊಂಡ್ ಕೂತಿದ್ದೀನಿ ನೋಡಿ ಮೇಡಮ್. ಅಷ್ಟು ಬ್ಯಾಕ್ ಪೈನು ಮತ್ತೆ ತೊಡೆ ಎಲ್ಲ ತುಂಬಾ ನೋವ್ತಾ ಇತ್ತು. ಇದನ್ ಮಾಡಿ ನನ್ಗೇನೋ ಒಂಥರ ಮೈಯೆಲ್ಲ ಅಗ್ರ ಆದಂಗಾಗಿ ಒಂಥರ ನನಗೆ ರಿಲೀಫ್ ಆದಂಗಾಯ್ತು. ನಂಗೆ ತುಂಬಾ ಖುಷಿ ಆಗಿತ್ತು. ಮಂಗಳಾ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ದಟ್ ಈಸ್ ದ ಅಮೇಸಿಂಗ್ ಮಿರಾಕಲ್. ಯಾಕೆಂದ್ರೆ ಅವ್ರು ಕೂಡಕ್ಕೆ ಆಗ್ತಾ ಇರ್ಲಿಲ್ಲ, ಇವತ್ತು ಕೂತ್ಕೊಂಡು ಮಾತಾಡೋ ಲೆವೆಲ್ ಬಂದಿದ್ದಾರೆ ಅಂದ್ರೆ ದಟ್ ಈಸ್ ದ ಮಿರಾಕಲ್. ಸಾರಿ ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು ಮೇಡಮ್. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ನೀವು ಹೇಳಿದ್ರಿ ಕರ್ಮೈಲಿಂಗ್ ನಿಮ್ಗೆ ಡಬಲ್ ಲೈಫ್ ಕೊಡುತ್ತೆ ಅಂತ ಹೇಳಿ. ಮೋಸ್ಟ್ಲಿ ಇರ್ಬೋದು.
ಈಗ ಹಿಂದಿಂದ ಸ್ಯಾಟರ್ಡೆ ನನ್ ಮಗನ್ ಬರ್ಡೇ ಫಂಕ್ಷನ್ ಮುಗಿಸಿ ನೆಕ್ಸ್ಟ್ ಡೇ ನಾನ್ ಸ್ವಲ್ಪ ವರ್ಕ್ ಮೇಲೆ ಹೊರಗಡೆ ಹೋಗಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ಓ ಮೈ ಗಾಡ್. ಆ ಅದು ಆಕ್ಸಿಡೆಂಟ್ ಆಗಿತ್ತು ಅಂತಂದ್ರೆ ನಾನ್ ಬಿದ್ರೆ ಮತ್ತೆ ಸಮ ಹೋಗ್ತಿದ್ನೇನೋ ಗೊತ್ತಿಲ್ಲ. ಜಸ್ಟ್ ಅದಕ್ಕೆ ಒಂದ್ ಮುಖದ ಹತ್ರ ಎಲ್ಲ ಗಾಯ ಆಗಿದೆ. ಓ ಮೈ ಆ ಗಾಡ್. ಇದು ಸೂಚರ್ ಆಗಿ ಅಲ್ಲಿ ಹೊಲಿಗೆ ಹಾಕಿದ್ದಾರೆ, ಅದು ಓಪನ್ ಆಗಿತ್ತು. ದೇವ್ರ ದಯೆನೋ ದೇವ್ರ ದಯೆ, ನಿಮ್ದು ಕರ್ಮ ಹೀಲಿಂಗ್ ಮಾಡ್ಕೊಂಡಿದ್ ಕ್ಲಾಸ್ ಇದು ಅನುಭವನೋ ಗೊತ್ತಿಲ್ಲ. ಒಂದು ಹಲ್ಲಿಗೂ ಏನೂ ಆಗಿಲ್ಲ, ಮತ್ತೆ ಆ ಇದು ಒಡ್ದೋಗುತ್ತೆ ಆಕ್ಚುಲಿ ಹೀಗೆ ಬಿದ್ದಾಗ. ಆ ಫ್ರಾಕ್ಚರ್ ಕೂಡ ಆಗಿಲ್ಲ. ಆಮೇಲೆ ಜಸ್ಟ್ ಅಲ್ಲಲ್ಲಿ ಆಗಿದೆ ಬಿಟ್ರೆ ಯಾವ್ದೇ ರೀತಿ ಮುರಿದೋಗಿದಾಗ್ಲಿ ಏನು ಆಗಿಲ್ಲ. 3ನೇ ಸಾರಿ ಇಲ್ಲಿಗ್ ಮುಕ್ತಾಯ ಆಯ್ತು. 3 ಸಾರಿ ಆಕ್ಸಿಡೆಂಟ್ ಆಯ್ತು, 3 ಸಾರಿ ಬಿದ್ದಿ. ಓಕೆ, ಕರ್ಮ ಹೀಲ್ ಮಾಡ್ಕೊಂತ ಇದೀರಾ. ಎಲ್ಲವೂ ಏನು ಕೆಟ್ಟದಿದೆ ಅದು ಕೂಡ ಸ್ಟಾಪ್ ಆಗುತ್ತೆ. ಎಸ್ ಅಮ್ಮ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಟೀಮ್ ಅವ್ರು ಹೇಳೋದು ಐ ಆಮ್ ಸೋ ಹ್ಯಾಪಿ. ಎಸ್, ಅಮೌಂಟ್ ಎಲ್ಲ ಏನು ಅಂತ ಯೋಚನೆ ಇರ್ಲಿಲ್ಲ. ನಾವು ಭೂಮಿ ಪೂಜೆ ಮಾಡ್ತೀವಿ ಯೋಚನೆ ಇರ್ಲಿಲ್ಲ. ಬಟ್ ನೀವು ಡ್ರಾಯಿಂಗ್ ಮಾಡ್ಸಿದ್ರಲ್ಲ, ಅದ್ರಲ್ಲಿ ನಾನು ಡ್ರಾ ಮಾಡಿದ್ದೆ. ನಾನು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಾನು ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ಅಮೌಂಟ್ ಎಜೆಸ್ಟ್ ಆಗಿದೆ ಅಂತ. ಅದ್ರ ತಕ್ಕಂಗೆ ನಾನು ಕರೆಕ್ಟ್ ಅಡ್ಜಸ್ಟ್ ಮಾಡಿ ಭೂಮಿ ಪೂಜೆ ಮಾಡಿ. ಬ್ಯೂಟಿಫುಲ್. ಎಷ್ಟ್ ದಿನ ಆಯ್ತು ನೀವು ಕರ್ಮ ಹೀಲಿಂಗ್ ಗೆ ಜಾಯ್ನ್ ಆಗಿ? ಅನ್ಲಾಕ್ ಅಬಂಡೆನ್ಸ್ ಮನಿ ಮ್ಯಾಜಿಕ್ ಅಲ್ವಾ ತಗೊಂಡಿದ್ದು? ಹೂಂಬಾ ಇಲ್ಲ ಮ್ಯಾಮ್, ಅನ್ಬ್ಲಾಕ್ ಅಬಂಡೆನ್ಸ್ ಮನಿ. ಅನ್ಲಾಕ್ ಅಬಂಡೆನ್ಸ್ ಅದಾದ್ಮೇಲಿಂದ ಭೂಮಿ ತಗೊಂಡಿದ್ದ? ಭೂಮಿ ಫಸ್ಟ್ ತಗೊಂಡಿದ್ ಮ್ಯಾಮ್, ಪೂಜೆ ಮಾಡಿರ್ಲಿಲ್ಲ. ಪೂಜೆ ಮಾಡಿರ್ಲಿಲ್ಲ. ಓಕೆ. ಇಲ್ಲಿ ಕಮರ್ಷಿಯಲ್ ಇದದು ಸೈಟ್ ಕಾಂಪ್ಲೆಕ್ಸ್ ಕಟ್ಟಣ, ಬಟ್ ಅದ್ರದ್ದು ಅಮೌಂಟ್ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ. 2-3 years ಇಂದ ನಾವು ಸಖತ್ ಒದಾಡ್ತಾ ಇದ್ವಿ. ಎಷ್ಟು ಕಟ್ಬೇಕಿತ್ತು? ಎಷ್ಟು ಕೊಟ್ರಿ? ಅದು ಭೂಮಿ ಪೂಜೆ ಸ್ಟಾರ್ಟಿಂಗ್ ಈಗ 140 lakh ಅಡ್ಜಸ್ಟ್ಮೆಂಟ್ ಆಯ್ತು ಮ್ಯಾಮ್. Oh my God, 40 lakh. Look at that. That is the power of unlock abundance money magic. ಅಲ್ವಾ? ಟೈಟಲ್ ಇದೆ ಮನಿ ಮ್ಯಾಜಿಕ್. ಬ್ಯೂಟಿಫುಲ್ ಬ್ಯೂಟಿಫುಲ್.